ಆಕ್ಚುಲಿ ನಾವೀಗ 9ನೇ ತಲೆಮಾರು ಪೂಜೆ ಮಾಡ್ತಾ ಇರೋದು. ವಂಶ ಪರಂಪರವಾಗಿ ನಡ್ಸ್ಕೊಂಡು ಬಂದಿರೋದು. ಇದು ಬಂಡೆಯಲ್ಲಿ ಉದ್ಭವ ಆಗಿರೋದು. ಹಾಗಾಗಿ ಬಂಡೆ ಮಹಾಕಾಳಿ ಅಂತ ಅಮ್ಮನವರ ಒಂದು ಹೆಸರು. ನವರಾತ್ರಿ ಮಾಡ್ತಿದ್ರು ನಮ್ಮ ತಂದೆಯವರು. ಈ ಅಮ್ಮನವ್ರಿಗೆ ಮಾಗಡಿ ಕೆಂಪೇಗೌಡರು ಒಂದು 521ನೇ ಇಸ್ವಿನಲ್ಲಿ ಬೆಂದಕಾಳೂರಿಗೆ ಗಡಿ ಗೋಪುರ ಕಟ್ಟಬೇಕು ಅಂತ ಹೇಳಿ ಎತ್ತಿನ ಬಂಡಿ ಬಿಡ್ತಾರೆ. ಆ ಎತ್ತಿನ ಬಂಡಿ ಇಲ್ಲೊಂದು ಲಾಲ್ಬಾಗು, ಹಲಸೂರು, ಸ್ಯಾಂಕಿ ಟ್ಯಾಂಕ್ ಈ 4 ದಿಕ್ಕುಗಳಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಕೆಂಪೇಗೌಡರು ಬಂದಾಗ ಅಮ್ಮ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ನುಡಿತಾರೆ, ನನಗೆ ಗುಡಿ ಕಟ್ಸ್ಕೊಡು, ಆಮೇಲೆ ನಿನ್ ಕೆಲಸ ಆಗುತ್ತೆ ಅಂತ. ಬಂಡೆ ಮಹಾಕಾಳಿ ಅಂತ ನಾಮಕರಣ ಮಾಡಿ ನಮ್ಮ ಅಜ್ಜಿಯವ್ರಿಗೆ ವಾಗ್ದಾನವಾಗಿ ಇದು ಸೇವೆನ ನಮಗೆ ಕೆಂಪೇಗೌಡರು ವರದಾನವಾಗಿ ಕೊಟ್ಟಿರ್ತಾರೆ. ಮಕ್ಕಳಿಲ್ಲದೆ ಇರೋರಿಗೆ, ಮದುವೆ ಆಗದೆ ಇರೋರಿಗೆ, ಮತ್ತೆ ತುಂಬಾ ಜೀವನದಲ್ಲಿ ಜಿಗುಪ್ಸೆ ಇದ್ದು ಅವರು ಸಹಾಯಕ್ಕೆ ಹೊರಟಿರ್ತಾರೆ. ಅಂಥವರೆಲ್ಲ ಈ ಸನ್ನಿಧಾನಕ್ಕೆ ಬಂದು ಇವತ್ತು ಕೋಟ್ಯಾಧಿಪತಿಗಳಾಗಿ ಈ ತಾಯಿಯ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಅಮ್ಮನಿಗೆ 2 ಹೆಸರು, ಬಂಡೆ ಕಾಳಮ್ಮ ಒಂದು, ಬಂಡಿ ಕಾಳಮ್ಮ ಒಂದು. ನಮಸ್ತೆ, ನನ್ನ ಹೆಸರು ಶಶಿಕುಮಾರ್ ಅಂತ. ಶ್ರೀ ಬಂಡಿ ಮಹಾಕಾಳಿ ದೇವಾಲಯದಲ್ಲಿ ಅರ್ಚಕರಾಗಿ ಮತ್ತು ಕಾರ್ಯದರ್ಶಿಯಾಗಿ ಸೇವೆ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ನನ್ನ ಬಾಲ್ಯ ನಮ್ಮ ಗುಡದಳ್ಳಿನಲ್ಲಿ ನಾವು ಹುಟ್ಟಿದ್ದು. ಸೊ ನಾನು SLC ಓದಿದ್ದು ಎಲ್ಲ ಬಾಪೂಜಿ ನಗರ. ಸೊ ನಾವಲ್ಲಿ ಬೆಳೆದು ನಮ್ಮ ತಂದೆಯವರು ಆಗ ಇದನ್ನು ದೇವಸ್ಥಾನದಲ್ಲಿ ಕೆಲಸ ನೋಡ್ಕೊಂಡು ಹೋಗ್ತಾಯಿದ್ರು. ನಾವು ಸ್ಕೂಲ್ ಲೈಫಲ್ಲಿ ಮಾಮೂಲಿ ಆಟ ಆಡಿಕೊಂಡು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಸ್ವಿಮ್ಮಿಂಗ್ ಬರೋದು ಹೋಗೋದು. ದೇವಸ್ಥಾನಕ್ಕೆ ಯಾವತ್ತೂ ಅಪರೂಪ ನಾವು ಬರ್ತಾಯಿದ್ದು. ಸೊ ಹಂಗಿದ್ದಾಗ ನಮಗೆ SLC ಫೇಲ್ ಆಯಿತು. ನಂದು SLC ಫೇಲ್ ಆದಮೇಲೆ ನನಗೆ ಅಮ್ಮ ಅದೇನು ಮನ್ಸ್ಕೊಟ್ರು. ನಾನು ಇಲ್ಲೇ ಬಂದು ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ದೇವಸ್ಥಾನದಲ್ಲಿ. 1996ನೇ ಇಸ್ವಿಯಿಂದ ನಾನಿಲ್ಲಿ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ ನವರಾತ್ರಿ ಮಾಡ್ತಿದ್ರು ನಮ್ಮ ತಂದೆಯವರು. ಆಗ ಇಲ್ಲಿ ಮಲ್ಕೊಂಡು ನಾವು ನಮ್ಮ ಹುಡುಗರು ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲೇ ಮಲ್ಕೊಳ್ಳೋದು. ನವರಾತ್ರಿನಲ್ಲಿ ಆ ತಂದೆಯವರು ಮಾಡ್ತಾಯಿದ್ದಂಥ ಪೂಜೆಗಳು ಮತ್ತು ಅಭಿಷೇಕ ಅವೆಲ್ಲ ನೋಡ್ಕೊಳ್ಳೋದು. ಸೊ ಇವೆಲ್ಲ ಮಾಡಿಕೊಂಡು ನಾವು ಬೆಳೆದಂಥವ್ರು. ನಮಗೆ ತಾಯಿಯ ಪ್ರೇರಣೆ 2000ನೇ ಇಸ್ವಿಯಿಂದ ನನಗೆ ನಾನು ಅಭಿಷೇಕ ಮಾಡಬೇಕು, ಅಲಂಕಾರ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು. ಸೊ ನಮ್ಮ ತಂದೆಯವರು ಬಿಟ್ಕೊಟ್ರು. ಆಗ 2000ನೇ ಇಸ್ವಿಯಿಂದ ನಾನೀಗ ಸೇವೆ ಮಾಡಿಕೊಂಡು ಈ ತಾಯಿಯ ಸನ್ನಿಧಾನದಲ್ಲಿ ಒಂದು ಅರ್ಚಕರಾಗಿ ವೃತ್ತಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾವೀಗ 9ನೇ ತಲೆಮಾರು ಪೂಜೆ ಮಾಡ್ತಾ ಇರೋದು. ವಂಶ ಪರಂಪರವಾಗಿ ನಡ್ಸ್ಕೊಂಡು ಬಂದಿರೋದು. ಇದು 1509ನೇ ಇಸ್ವಿನಲ್ಲಿ ತಾಯಿ ಬಂಡೆಯಲ್ಲಿ ಉದ್ಭವ ಆಗಿರೋದು. ಹಾಗಾಗಿ ಬಂಡೆ ಮಹಾಕಾಳಿ ಅಂತ ಅಮ್ಮನವರ ಒಂದು ಹೆಸರು. ಈ ಅಮ್ಮನವ್ರಿಗೆ ಮಾಗಡಿ ಕೆಂಪೇಗೌಡರು ಒಂದು 521ನೇ ಇಸ್ವಿನಲ್ಲಿ ಬೆಂದಕಾಳೂರಿಗೆ ಗಡಿ ಗೋಪುರ ಕಟ್ಟಬೇಕು ಅಂತ ಹೇಳಿ ಎತ್ತಿನ ಬಂಡಿ ಬಿಡ್ತಾರೆ. ಆ ಎತ್ತಿನ ಬಂಡಿ ಇಲ್ಲೊಂದು, ಲಾಲ್ಬಾಗು, ಹಲಸೂರು, ಸ್ಯಾಂಕಿ ಟ್ಯಾಂಕ್ ಈ 4 ದಿಕ್ಕುಗಳಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಅಲ್ಲಿಂದ ಆಚೆಗೆಲ್ಲ ಕರಾಬೇರಿಯ, ಅದ್ರೊಳಗಡೆ ಎಲ್ಲ ಊರಿಗೆ ಒಂದು ರಕ್ಷಣೆ ಬೇಕು ಅಂತೇಳಿ ಈ ಕಾವಲು ಗೋಪುರ ಕಟ್ಟಬೇಕು ಅಂತ ಅಪ್ಪಣೆ ಮಾಡ್ತಾರೆ. ಆಗ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ಬಂದು ಪೂಜೆ ತೊಗೊಳ್ತಾ ಇರ್ತಾರೆ. 7 ಊರು ಗ್ರಾಮ ದೇವತೆಯಾಗಿ ಈ ತಾಯಿಯನ್ನು ಪೂಜೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ. ಸೊ ಗ್ರಾಮದವ್ರು ಹೇಳ್ತಾರೆ, ಬಂದು ನೀವು ಆ ಅಮ್ಮನಿಗೆ ಸೇವೆ ಸಲ್ಲಿಸ್ಬೇಕು ಅಂತ. ಕೆಂಪೇಗೌಡರು ಬಂದಾಗ ಅಮ್ಮ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ನುಡಿತಾಳಂತೆ, ನನಗೆ ಗುಡಿ ಕಟ್ಸ್ಕೊಡು, ಆಮೇಲೆ ನಿನ್ನ ಕೆಲಸ ಆಗುತ್ತೆ ಅಂತ. ಸೊ ಅವಾಗ ಏನು ಮೇಲೆ ಮಂಟಪ ಕಟ್ಟಬೇಕು ಅಂತಿದ್ರು, ಅದೇ ಥರ ಅಮ್ಮನವ್ರಿಗೆ ಮಂಟಪ ಕಟ್ಟಿ ಬಂಡೆ ಮಹಾಕಾಳಿ ಅಂತ ನಾಮಕರಣ ಮಾಡಿ ಸೊ ನಮ್ಮ ಅಜ್ಜಿಯವ್ರಿಗೆ ವಾಗ್ದಾನವಾಗಿ ಇದು ಸೇವೆನ ನಮಗೆ ಕೆಂಪೇಗೌಡರು ವರದಾನವಾಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಆ ಎತ್ತಿನ ಬಂಡಿನ ನಮ್ಮ ದೇವಸ್ಥಾನಕ್ಕೆ ದಾನವಾಗಿ ಬಳುವಳಿಯಾಗಿ ಕೊಡ್ತಾರೆ. ಆ ಎತ್ತಿನ ಬಂಡಿ ವಿತೌಟ್ ಡ್ರೈವರು. ಈಗ ನಾವು ಬೆಳಗ್ಗೆ ನಮ್ಮ ಅಜ್ಜಿಯವರು ಪೂಜೆ ಮಾಡಿಬಿಟ್ರೆ ಇಲ್ಲಿಂದ ಯಾರ ಮನೆಗೆ ಹೋಗಿ ಭಕ್ತರ ಮನೇಲಿ ನಿಂತ್ಕೋಬೇಕೋ ಅಲ್ಲಿ ನಿಂತ್ಕೊಳ್ಳೋದು. ಆಗ ಭಕ್ತರು ಬಂಡೆ ಕಾಳಮ್ಮ ಬಂಡಿ ಕಳಿಸಿದ್ದಾಳೆ ಅಂಥೇಳಿ ಸಿಹಿ ನೈವೇದ್ಯ ಮಾಡೋರು ಸಿಹಿ ನೈವೇದ್ಯ, ಖಾರ ನೈವೇದ್ಯ ಮಾಡೋರು ಖಾರ, ಅಂದರೆ ಮೇಕೆ, ಕುರಿ, ಕೋಳಿ ಇವೆಲ್ಲ ತೊಗೊಂಡು ಈ ಅಮ್ಮನ ಸನ್ನಿಧಾನಕ್ಕೆ ಬಂದು ಅಡುಗೆ ಮಾಡಿ ಅಮ್ಮನಿಗೆ ತಲೆಗೆ ಅರ್ಪಿಸಿ ಪೂಜೆ ಮಾಡಿ ಮತ್ತು ಅದನ್ನು ಊಟ ಮಾಡಿ ಮತ್ತೆ ಸಂಜೆ ರಿಟರ್ನ್ ಆಗ್ತಿರ್ತಾರೆ. ಅದಕ್ಕೆ ಈ ಅಮ್ಮನಿಗೆ 2 ಹೆಸರು, ಬಂಡೆ ಕಾಳಮ್ಮ ಒಂದು, ಬಂಡಿ ಕಾಳಮ್ಮ ಒಂದು. ಸೊ ಈ ರೀತಿ ಈ ಅಮ್ಮನ ಒಂದು ಶಕ್ತಿ. ಮತ್ತು ಈ ತಾಯಿ ಸನ್ನಿಧಾನದಲ್ಲಿ ಹಲವಾರು ಪವಾಡಗಳು ನಡೆದಿದೆ. ಬಂದಂಥ ಭಕ್ತಾದಿಗಳು ಅಂದರೆ ಐಸಿಯುವಿಂದ ಹಾಗೆ ನಡೆಯೋಕ್ಕಾಗದೆ ಎತ್ಕೊಂಡು ಬಂದಿರೋರು ಬಂದು ಒಂದು ತಡೆ ಹೊಡಿಸಿದ್ರೆ ಮತ್ತೆ ಅವರೇ ವಾಪಸ್ಸು ನಡ್ಕೊಂಡು ಹೋಗೋ ರೀತಿ ಅಮ್ಮ ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟಿದ್ದಾರೆ. ಸೊ ಇನ್ನು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲದೆ ಇರೋರಿಗೆ, ಮದುವೆ ಆಗದೆ ಇರೋರಿಗೆ, ಮತ್ತು ತುಂಬ ಜೀವನದಲ್ಲಿ ಜಿಗುಪ್ಸೆ ಇದ್ದು ಅವರು ಸಹಾಯಕ್ಕೆ ಹೊರಟಿರ್ತಾರೆ. ಅಂಥವರೆಲ್ಲ ಈ ಸನ್ನಿಧಾನಕ್ಕೆ ಬಂದು ಇವತ್ತು ಕೋಟ್ಯಾಧಿಪತಿಗಳಾಗಿ ಈ ತಾಯಿಯ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥ ಒಂದು ಶಕ್ತಿ ಮತ್ತು ಅಮ್ಮನವರ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರಿಗೂ ಲಭಿಸಿದೆ. ನಿಮಗೆ ಎಲ್ಲ ಗೊತ್ತಿರ್ಬೋದು, ಕಾಳಿ ಅಂದರೆ ನವಗ್ರಹಗಳಿಗೆ ಅಧಿಪತಿ. ಸೊ ಯಾವುದೇ ಒಂದು ಗ್ರಹಗಳ ದೋಷ ಇದ್ದರೆ ಇಲ್ಲಿ ಬಂದು ಅಮ್ಮನವರ ಒಂದು ಅಭಿಷೇಕದ ನೀರು ಹಾಕ್ಸ್ಕೊಂಡ್ರೆ ಖಂಡಿತ ಆ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ಆ ರೀತಿ ಒಂದು ಶಕ್ತಿವಂತ ಸನ್ನಿಧಾನ ಇದು. ಸೊ ಇಲ್ಲಿ ಹೆಣ್ಮಕ್ಳು ನಿಮ್ಮೆಣ್ಣೆ ದೀಪ ಅಂಟಿಸಿ ಒಂದು 5 ವಾರ ಅಥವಾ 9 ವಾರ ನಿಮ್ಮೆಣ್ಣೆ ದೀಪಗಳನ್ನು ಅಂಟಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ತಾರೆ. ಸೊ ಅಮ್ಮನವರ ಆಶೀರ್ವಾದ ಆದಮೇಲೆ ಬಂದು ಅಭಿಷೇಕ ಮಾಡಿ ಅಮ್ಮನವ್ರಿಗೆ ಬಡ್ಲಕ್ಕಿ ತುಂಬಿ ಅವರ ಒಂದು ಹರಕೆಯನ್ನು ತೀರಿಸ್ತಾರೆ.
ಸೊ ಆ ರೀತಿ ವಾಡಿಕೆ ಆ ಕಾಲದಿಂದ ನಡ್ಕೊಂಡು ಬಂದಿದೆ. ಮತ್ತು ಈ ಸನ್ನಿಧಾನದಲ್ಲಿ ನಮ್ಮ ಅಜ್ಜಿಯವರು ಮೊದಲು ಇಡೀ ಕರ್ನಾಟಕದಲ್ಲಿ ಯಾವುದೇ ಅಡೆತಡೆಗಳು ಇದ್ದರೆ ನಿವಾರಣೆ ಆಗಲಿ ಅಂಥೇಳಿ ಈ ಅಮ್ಮನಿಗೆ ನಿಂಬೆಹಣ್ಣು ಹಿಡಿದು ಇಳೆ ತೆಗೆದು ಬಂದಂಥ ಭಕ್ತಾದಿಗಳಿಗೆ ಇಳೆ ತೆಗೆದು ಹೊಡೆದ್ರೆ ಅವ್ರಿಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ದೂರ ಆಗೋದು. ಸೊ ಆ ಕಾಲದಿಂದ ಅದು ತಡೆ ಹೊಡೆಯೋದು ಅಂತ ಬಂದಿದೆ. ಅದು ಫಸ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಅಜ್ಜಿಯವರೇ. ಸೊ ಹಾಗೆ ಈ ಒಂದು ಸನ್ನಿಧಾನದಲ್ಲಿ ತಡೆ ಹೊಡಿಸೋದ್ರಿಂದ ನಮಗೆ ಯಾವುದೇ ಒಂದು ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರ್ಬೋದು, ಮನೆ ಕಟ್ಟೋದಾಗ್ಬೋದು, ಅಥವಾ ಯಾವುದೇ ಒಂದು ಕೋರ್ಟ್ ಕೇಸ್ಗಳಾಗ್ಬೋದು, ಪ್ರತಿಯೊಂದೂ ಆ ತಾಯಿ ಸುಗಮವಾಗಿ ಅದು ಪರಿಹರಿಸಿ ಅವ್ರಿಗೆ ಆಶೀರ್ವಾದ ಮಾಡೋಂಥ ಎಷ್ಟೋ ಉದಾಹರಣೆಗಳು ನಡೆದಿದೆ. ಅವರ ಅರ್ಕೆಗಳು ತೀರಿದ ಮೇಲೆ ನಾ ಹೇಳಿದ್ನಲ್ಲ, ಅವರ ಏನನ್ನು ಹರಿಸ್ಕೊಂಡಿರ್ತಾರೆ. ಕೆಲವರು ಅಭಿಷೇಕ ಮಾಡಿಸ್ತೀನಿ, ಕೆಲವರು ಅಲಂಕಾರ ಮಾಡ್ತೀನಿ ಅಂತ ಹರಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಅಮ್ಮನಿಗೆ ಸೀರೆ ಕೊಡೋದು, ತಾಳಿ ಕೊಡೋದು, ಮಡ್ಲಕ್ಕಿ ತುಂಬೋದು, ಅಥವಾ ಇಲ್ಲಿ ಒಂದು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮಾಡಿ ಹಂಚೋದು. ಸೊ ಅವರ ಶಕ್ತಿಯಾನುಸಾರ ಅವರು ಏನು ಅರ್ಕೆ ಇರುತ್ತೋ ಅದನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಪೂರಕವಾಗಿ ಅವ್ರಿಗೇನು ಅಭಿಷೇಕ ಮಾಡಬೇಕು ಅಂದರೆ ಅಭಿಷೇಕ ಮಾಡಿಸಿ ಅವ್ರಿಗೆ ಯಾವ ರೀತಿ ಒಂದು ಪೂಜೆಗಳನ್ನ ತಂದಿರ್ತಾರೋ ಅದನ್ನು ಮಾಡಿ ಕೊಡ್ತಾ ಇರ್ತೀವಿ. ನಾ ಹೇಳಿದ್ನಲ್ಲ, ಈಗ ನಮ್ಗೆ ಆರೋಗ್ಯ ಏನಾದ್ರು ಏರುಪೇರಾಗಿತ್ತು ಅಥವಾ ಮದುವೆ ವಿಳಂಬ ಆಗ್ತಿದ್ರೆ ಅದನ್ನೆಲ್ಲ ಶುಭ ಕಾರ್ಯಗಳಿಗೆ ಅಮ್ಮನ ಪಾದ ಮುಟ್ಟಿ ನೀರು ಹಾಕ್ಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು 3 ವಾರದಲ್ಲಿ ಗುಡ್ ನ್ಯೂಸ್ ಕೊಡ್ತಾರೆ. ಆ ರೀತಿ ಶಕ್ತಿ ಇದೆ ಈ ಸನ್ನಿಧಾನದಲ್ಲಿ. ಅಭಿಷೇಕ ಆದಮೇಲೆ, ಪಂಚಾಮೃತ ಅಭಿಷೇಕ ಆದಮೇಲೆ ಎಲ್ಲ ಭಕ್ತಾದಿಗಳು ತಾಯಿಯ ಪಾದ ಮುಟ್ಟಿ ನೀರು ಹಾಕ್ಸ್ಕೊಳ್ಳೋಕೆ ಬಿಡ್ತೀವಿ. ಆ ಒಂದು ವಾಡಿಕೆ ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿದೆ. ಮತ್ತು ಈ ನೀರು ಹಾಕ್ಸ್ಕೊಳ್ಳೋದ್ರಿಂದ ಮದುವೆ ಆಗಿಲ್ಲದೆ ಇರೋರಿಗೆ ಅಥವಾ ಮಕ್ಕಳಾಗಿಲ್ಲದೆ ಇರೋರಿಗೆ, ಮತ್ತು ಯಾವುದೇ ಒಂದು ನಮಗೆ ಆ ಒಂದು ಶುಭ ಕಾರ್ಯ ಅಂದರೆ ಮನೆ ಕಟ್ಟಿಲ್ಲ, ನಾವು ಒಂದು ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಈ ರೀತಿ ಎಲ್ಲ ಕೋರಿಕೆಗಳಿದ್ದರೆ ಖಂಡಿತವಾಗ್ಲೂ ಅದು ಈಡೇರಿ 3 ವಾರದವರೆಗೆ ಅವ್ರಿಗೆ ಖಂಡಿತವಾಗ್ಲೂ ಅಮ್ಮ ಆಶೀರ್ವಾದ ಮಾಡ್ತಾರೆ. ಅಮ್ಮ ಇದು ಬಂಡೇಲೆ ಉದ್ಭವ 1509ನೇ ಇಸ್ವಿನಲ್ಲಿ ಆಗಿರೋದು. ಅದನ್ನು ನಮ್ಮ ಅಜ್ಜಿಯವರು ಆ ತಾಯಿಯ ರೂಪವನ್ನು ಕಲಾಕರ್ಷಣೆ ಮಾಡಿಸಿ ಬಂಡೆ ಮಹಾಕಾಳಿ ಅಂತ ಕೆಂಪೇಗೌಡರು ನಾಮಕರಣ ಮಾಡಿರೋದು. ಸೊ ಈ ಮೂರ್ತಿ ಇವತ್ತು ನೀವೇನು ನೋಡ್ತಿರೋ ಅದು ಬಂಡೆನಲ್ಲಿ, ಇದು 22 ಅಡಿ ದೊಡ್ಡ ಬಂಡೆ. ಇದು ಆ ಬಂಡೆಗೆ ಮುಂಚೆ ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಯಾವಾಗ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ಮೈ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೋ, ನಮ್ಮ ಅಜ್ಜಿಯವ್ರಿಗೆ ಅದು ಏನು ಆಕಾರ ಕಾಣಿಸ್ತೋ ಅದನ್ನು ತಿದ್ದಿಸಿ ಇವತ್ತು ಆ ರೂಪ ನಾವು ಅಭಿಷೇಕ ಆಗ್ಬೇಕಾದ್ರೆ ನೋಡ್ಬೋದು. ಮೊದಲು ಗಂಟಪ್ಪ ನಂಜಮಣಿ ಅನ್ನೋರು ಇಲ್ಲಿ ದನ ಕರುಗಳು ಮೇಯಿಸ್ಕೊಂಡು ಹೋಗ್ತಾ ಇದ್ರು ನಮ್ಮ ಅಜ್ಜಿಯವರು. ಸೊ ಅವರಿಗೆ ತಾಯಿ ಸಂಚಾರ ಕಂಡು ಇಲ್ಲೇನೋ ಶಕ್ತಿ ಇದೆ ಅಂಥೇಳಿ ಊರಿನಲ್ಲೆಲ್ಲ ಮಾತಾಡ್ತಾರೆ. ಆಗ ಮಾಮೂಲಿ ಎಲ್ಲರೂ ಇರುತ್ತೆ ಅಂಥೇಳಿ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಅಜ್ಜಿಯವರು ದಿನ ಬಂದಾಗೆಲ್ಲ ಇಲ್ಲಿ ಅವ್ರಿಗೆ ಒಂದು ನುಡಿಯೋದಂತೆ, ಊರಿನಲ್ಲಿ ಹಳ್ಳಿನಲ್ಲಿ ಈ ಥರ ಆಗುತ್ತೆ, ಎಚ್ಚರಿಕೆಯಿಂದಿರಿ ಅಂತ. ಸೊ ಅದು ನಮ್ಮ ಅಜ್ಜಿಯವರು ಊರಿನಲ್ಲಿ ಹೋಗಿ ಹೇಳಿದಾಗ ಅದು ನಡೆದಿರೋದು. ಆಗ ಅವ್ರಿಗೆಲ್ಲ ಒಂದು ಭ್ರಮೆ, ಏನಿದು ಈ ಥರ ನಡೀತಾ ಇದ್ದಿಲ್ಲ, ಇವ್ರು ಹೇಳೋದು ಸತ್ಯ ಆಗ್ತಾ ಇದ್ದಲ್ಲ ಅಂತ. ಅವಾಗ ಹೇಳ್ಕೊಂಡಾಗ ಬಂದಿಲ್ಲಿ ನೋಡ್ತಾರೆ. ಆಗ ತಾಯಿ ಸಂಚಾರ ಅವ್ರಿಗೆ ಕಾಣುತ್ತೆ. ಆವಾಗ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಗಳಿರ್ತಾರೆ. ಸೊ ಅವ್ರನ್ನ ಭೇಟಿ ಮಾಡಿ ಈ ಥರ ಇದೊಂದು ಶಕ್ತಿ ನಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಆ ಋಷಿಗಳು ಬಂದು ಅಮ್ಮನ ಹತ್ರ ಮಾತಾಡ್ತಾರೆ. ಆವಾಗ ಅಮ್ಮ ನುಡಿತಾಳಂತೆ, ನಾನು ಮಹಾಕಾಳಿ ಇಲ್ಲಿ ನಿಲ್ಲಿಸಿದ್ದೀನಿ, ನನಗೆ ನರಸಂಚಾರ ಆಗಿರೋದ್ರಿಂದ ನೀವು ಬಲಿ ಕೊಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಗ್ರಾಮಗಳಿಗೆ ನಾನು ರಕ್ಷಣೆ ನೀಡ್ತೀನಿ ಅಂತೇಳಿ ಅಮ್ಮ ಅಪ್ಪಣೆ ಮಾಡ್ತಾರೆ. ಸೊ ಆಗ್ಲಿಂದ ನಮ್ಮ ಅಜ್ಜಿಯವರು ದಿನ ಬಂದಾಗ ಆ ಕೆರೆ ನೀರನ್ನೇ ಅಮ್ಮನ ಬಂಡೆಗೆ ಸುಮ್ಮನೆ ಹಚ್ಚೋದು, ಸುಮ್ಮನೆ ಅಷ್ಟಕುಮ್ಮ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಲಕ್ರಮೇಣ ಪೂಜೆ ಮಾಡ್ತಾ ಮಾಡ್ತಾ ಅವ್ರ ಮೇಲೆ ಅಮ್ಮ ಆಹ್ವಾನ ಆಗುತ್ತೆ. ಸೊ ಏನೇ ಭಕ್ತರು ಬಂದಾಗ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇದ್ದಾಗ ನಮ್ಮ ಅಜ್ಜಿಯವ್ರ ಮೇಲೆ ಅಮ್ಮ ಬಂದು ನುಡಿತಾ ಇದ್ರಂತೆ. ಸೊ ನೀನು ಈ ಥರ ಮಾಡಿದ್ರೆ ಇದು ಪರಿಹಾರ ಆಗುತ್ತೆ, ಈ ಥರ ಎಲ್ಲ ನಡ್ಕೊಂಡಾಗ ಆವಾಗ ಆ ಕಾಲದಿಂದ ಪೂಜೆ ನಡೆಸ್ಕೊಂಡು ಬಂದಂಥ ನಮ್ಮ ಅಜ್ಜಿಯವ್ರಿಗೆ ಅಮ್ಮ ಶಕ್ತಿಯುತವಾಗಿ ಅರಸಿ ಹಾರೈಸ್ತೀವಿ. ನಾವು ಸಮಾಜದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ, ಅವ್ರ ಮೇಲೆ ದೃಷ್ಟಿ ಜಾಸ್ತಿ ಆಗುತ್ತೆ. ಈಗ ಒಬ್ಬರು ರಾಜಕಾರಣಿಗಳಾಗ್ಬೋದು ಅಥವಾ ಸಿನಿಮಾ ನಟರಾಗ್ಬೋದು, ನಟಿಯರಾಗ್ಬೋದು, ಅವ್ರ ಮೇಲೆ ಏನಂದರೆ ನೋಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಆ್ಯಕ್ಟಿಂಗ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಅವ್ರ ನಡವಳಿಕೆಗಳನ್ನ ನೋಡಿ ಜನ ಅವ್ರ ಮೇಲೆ ಕಣ್ಣು ದೃಷ್ಟಿ ಇರುತ್ತೆ. ಅವ್ರಿಗೆ ಯಾವಾಗ ಅಂದರೆ ಅವ್ರ ಗ್ರಹಗಳಲ್ಲಿ ಏನಾದರೂ ಈಗ ರಾಹು ದಶೆ, ಕೇತು ದಶೆ ಇದ್ದಾಗ ಅವ್ರಿಗೆ ಆರೋಗ್ಯ ಕೆಡೋದು ಅಥವಾ ಏನೋ ಒಂದು ಸಮಸ್ಯೆಗಳಾಗಿದ್ದಾಗ ಅವ್ರೇನು ಮಾಡ್ತಾರೆ, ದೃಷ್ಟಿ ತೆಗೆಸಿದ್ರೆ ಪರಿಹಾರ ಆಗುತ್ತೆ ಅಂಥೇಳಿ ಒಂದು ವಾಡಿಕೆ ಆ ಕಾಲದಿಂದ ನಡ್ಕೊಂಡು ಬಂದಿರೋದ್ರಿಂದ ಸೊ ಅಮ್ಮನ ಸನ್ನಿಧಾನಕ್ಕೆ ಬಂದು ಆ ದೃಷ್ಟಿ ತೆಗೆಸ್ಕೊಂಡು ಹೋಗ್ತಾರೆ. ದೃಷ್ಟಿ ತೆಗೆಸಿ ಪೂಜೆ ಮಾಡಿಸಿ ಹೋಗ್ತಾರೆ. ತಡೆ ಹೊಡೆಯೋದು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಇಷ್ಟು ದಿನಗಳಲ್ಲೂ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ತಡೆ ಹೊಡಿತಾರೆ. ನಿಂಬೆಹಣ್ಣು ದೀಪ ಪ್ರತಿ ದಿವಸ ಹಚ್ಬೋದು, ಯಾಕೆಂದರೆ ಅದಕ್ಕೇನು ದಿನ ಏನು ಗಳಿಗೆ ಅಂತಿಲ್ಲ. ಸೊ ಅದು ನಮಗೆ ಅಮ್ಮನವ್ರಿಗೆ ಬೇಗ ಸಲ್ಲುತ್ತೆ. ನಿಂಬೆಹಣ್ಣು ಆರತಿ ಮಾಡಿದಾಗ ಆ ದೃಷ್ಟಿ ಬೇಗ ಏನಿದ್ರು ಮನೆಯಲ್ಲಿ ಪರಿಹಾರ ಆಗಿ ಮನೆಗೆ ಸುಖ ಶಾಂತಿ ಮತ್ತು ಯಾವುದೇ ಒಂದು ಅಡೆತಡೆಗಳು ಇಲ್ಲದಂಗೆ ಎಲ್ಲ ಕಾರ್ಯಗಳು ನಿವಾರಣೆ. 9 ವಾರ ಮಾಡಬೇಕು ನಿಂಬೆಹಣ್ಣು ದೀಪ. ಮೊದಲನೇ ವಾರ 1 ನಿಂಬೆಹಣ್ಣು 2 ದೀಪ, 2ನೇ ವಾರ 2 ನಿಂಬೆಹಣ್ಣು 4 ದೀಪ. ಹಂಗೆ ಹೆಚ್ಚಿಸ್ತಾ ಹೋದರೆ ನಮಗೆ ಯಾವುದೇ ಒಂದು ಕೆಲಸಗಳಲ್ಲೂ ಬೇಗ ಅಭಿವೃದ್ಧಿ ಆಗುತ್ತೆ. ಈಗ ನಮಗೆ ಗಂಡು ಮಕ್ಕಳಿಲ್ಲ, ಸೊ ನಮ್ಮ ಅಕ್ಕನ ಮಗ ನಮಗೆ ಕೈ ಜೋಡಿಸಿದ್ದಾರೆ. ಸೊ ಅವನು ಜಯಸೂರ್ಯ ಅಂತ. ಈಗ ಅವನು ಅಭಿಷೇಕ ಮಾಡೋದ್ರಲ್ಲಿ ಮತ್ತು ಅಲಂಕಾರ ಮಾಡೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ
ಸುಮಾರು 3 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಈ ಒಂದು ಸನ್ನಿಧಾನ ಭಾಳ ಸಣ್ಣದಾಗಿತ್ತು, ಚಿಕ್ಕ ಒಂದು ಬಂಡೆಲೇ ಇದ್ದಿದ್ದು. ಏನೋ ಆ ಕಾಲದಲ್ಲಿ ಕೆರೆ ಏರಿ ಮೇಲೆ ಅಮ್ಮ ಇದ್ದರು, ಅದಷ್ಟೇ ವಾಸವಾಗಿದ್ದಿದ್ದು. ನಮ್ಮ ತಂದೆಯವರು 1984ನೇ ಇಸ್ವಿಗೆ ಬರ್ತಾರೆ. ಅವ್ರು ಬಂದ ಮೇಲೆ ಇದೊಂದು ಟ್ರಸ್ಟ್ ಅಂತ ಮಾಡಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಭಾಳ ಶ್ರಮಪಟ್ಟು ಇಷ್ಟೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗ್ತಾರೆ. ಸೊ ಈ ಸನ್ನಿಧಾನದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ, ಪೌರ್ಣಮಿ ಮತ್ತು ಪ್ರತಿ ದಿವಸ ಪ್ರಸಾದ ವಿನಿಯೋಗ ಮತ್ತು ಅನ್ನದಾನ ಇರುತ್ತೆ. ಮತ್ತು ಪ್ರತಿ ಸಂಕಷ್ಟಹಾರ ಚತುರ್ಥಿ ದಿನ ವಿಘ್ನೇಶ್ವರನಿಗೆ ಸಂಕಷ್ಟಹಾರ ಪೂಜೆ ನಡೆಸ್ತಾರೆ. ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕ ಮಾಡಿ ಷಷ್ಠಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ಸನ್ನಿಧಾನದಲ್ಲಿ 7 ಸಪ್ತಮಾತೃಕೆಯರು ಅಂಥೇಳಿ ಬನ್ನಿ ಮಹಾಕಾಳಿ ಮತ್ತು ನಾಡಮಾರಮ್ಮ, ಮದನಟಮ್ಮ, ಬಂಕದಕಟ್ಟೆಯಮ್ಮ, ಕರುಮಾರಿಯಮ್ಮ ಮತ್ತು ಕಾಟೇರಿಯಮ್ಮ, ಈ ಒಂದು 7 ಸಪ್ತಮಾತೃಕೆಯರು ಶಕ್ತಿ ದೇವತೆಯರು ಈ ಅಮ್ಮನ ಜೊತೆಯಲ್ಲಿ ಈ ಸನ್ನಿಧಾನದಲ್ಲಿ ಒಂದು ಪ್ರತಿಷ್ಠಾಪನೆಯಾಗಿ ಪೂಜೆ ತಗೊಳ್ತಾರೆ. ನಮ್ಮ ತಂದೆಯವರ ಹೆಸರು GR ಶಿವಪ್ರಕಾಶ್, ಶಿವಣ್ಣ ಅಂತ ಕರೀತಾರೆ. ಸೊ ಅವರ ಒಂದು ಮಾರ್ಗದರ್ಶನ ಇವತ್ತೆಲ್ಲ ನಡೆಸ್ಕೊಂಡು ಪೂಜೆ ಪುನಸ್ಕಾರ ಈ ಒಂದು ಕಾರ್ಯಗಳಲ್ಲಿ ಕೈಗೂಡಿದ್ದೀವಿ. ಮತ್ತು ಈ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ಅಂದರೆ ನವರಾತ್ರಿ 10 ದಿವಸ ಹಿಂಗೆ 9 ದಿವಸ ಅಮ್ಮನವರು ತಪಸ್ಸು ಕೂತ್ಕೊಂಡು ಒಂದು ಮಹಿಷನ್ನು ಸಂಹಾರ ಮಾಡಿ ಆ ನಾಡಿಗೆನೆ ಒಂದು ಒಳ್ಳೆದು ಮಾಡಿದಂಥ ಸಂದರ್ಭ ಅದು. ಸೊ ಹಾಗಾಗಿ ನಮ್ಮ ಈ ಸನ್ನಿಧಾನದಲ್ಲೂ ಕೂಡ ದಸರಾ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ದಿವಸ ಒಂದೊಂದು ಹೋಮ ಮತ್ತು ಅನ್ನದಾನ, ವಿಶೇಷ ಅಲಂಕಾರಗಳು ಮತ್ತು ಸಂಜೆ ಪೂಜೆ ಇರೋದರಿಂದ ಸೊ ಲಲಿತ ಸಹಸ್ರನಾಮ ಇವೆಲ್ಲ ಸಂಜೆ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಸೊ ಇದೆಲ್ಲ ಪೂಜೆಗಳು ನವರಾತ್ರಿನಲ್ಲಿ ಭಾಳ ವಿಜೃಂಭಣೆಯಾಗಿರುತ್ತೆ. ಪ್ರತಿಯೊಬ್ಬರು ಆ ನವರಾತ್ರಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಆ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಸಣ್ಣ ಪುಟ್ಟ ವ್ಯವಹಾರಗಳು ಮಾಡೋರು ಅಥವಾ ಏನೇ ಒಂದು ತೊಂದರೆಗಳಿದ್ದರೆ ಈ ವ್ಯವಹಾರಕ್ಕೋಸ್ಕರ ಬೂದುಗುಂಬಳಕಾಯಿನಲ್ಲಿ ದೀಪ ಅಂಟಿಸಿದ್ರೆ ಖಂಡಿತವಾಗಲೂ ವ್ಯವಹಾರ ಏನೇ ಕೈಗೂಡಬೇಕಾದ್ರೂ ಅದು ಯಾವುದೇ ದೃಷ್ಟಿ ತಡೆ ಏನೂ ಇಲ್ಲದೆ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಮತ್ತು ಈ ಬೆಲ್ಲದ ಆರತಿ ಅಂದರೆ ನಾನು ಆಗಲೇ ಹೇಳ್ದಂಗೆ ಕೆಲವರಿಗೆ ಮದುವೆ ಆಗಲ್ಲ, ಸೊ ಅಥವಾ ಮದುವೆಯಾಗಿ ಬಿಟ್ಟೋಗಿರ್ತಾರೆ ಅಂಥವರು ಬೆಲ್ಲದ ದೀಪ ಅಂಟಿಸಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಆ ಮದುವೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅನ್ನೋದು ಒಂದು ವಾಡಿಕೆ. ನಿಂಬೆಹಣ್ಣಿಂದು ನಮ್ಮ ಹರಕೆಗಳು ಏನಿದೆಯೋ ಅದು ಈಡೇರಲಿ ಅಂತ ಅದು ಅವ್ರವ್ರ ಮನಸ್ಸು ಇಷ್ಟಾರ್ಥಕ್ಕೆ ನಡೆಸ್ಕೊಡ್ತಾರೆ. ಬಟ್ ಇದು ಶುಭ ಕಾರ್ಯಕ್ಕೆ ಅಂದರೆ ಬೆಲ್ಲದ ದೀಪ ಅಂಟಿಸಿದ್ರೆ ಖಂಡಿತವಾಗ್ಲೂ ಮದುವೆದು ಅಥವಾ ಏನೇ ಒಂದು ನಮ್ಮ ಒಂದು ಜೀವನದಲ್ಲಿ ತೊಂದರೆಗಳಿಗೆ ಶುಭ ಕಾರ್ಯ ಆಗಬೇಕು ಅಂದರೆ ಬೆಲ್ಲದ ದೀಪ ಅಂಟಿಸಿ. ಬೆಲ್ಲದು ನಿಂಬೆಹಣ್ಣು ನೀವು ಪ್ರತಿ ವಾರ ಮಾಡಿದ್ರು ನಡೆಯುತ್ತೆ, ಅದು 9 ವಾರ ಮಾಡಬೇಕು. ಬೂದುಗುಂಬಳಕಾಯಿದು 3 ವಾರ ಮಾಡಬೇಕು, ಅಂದರೆ 3 ಅಷ್ಟಮಿ ಎಷ್ಟೊತ್ತಿಗೆ ನೀವು ಎಲ್ಲ ಏನು ಕಾರ್ಯ ಅಂದ್ಕೊಂಡಿರ್ತೀರೋ ಅದು ಕೆಲಸ ಆಗುತ್ತೆ. ನಮ್ಮ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಬೀಗ ಹಾಕೋದು. ಈ ಬೀಗ ಹಾಕೋದು ಏನಕ್ಕೆ ಅಂದರೆ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ, ಆದರೆ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಹಿಂದೆ ನಮಗೆ ಅದನ್ನು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಬೋದು ಅಥವಾ ಏನೋ ನಮ್ಮ ಬಗ್ಗೆ ಕೆಟ್ಟದ್ದು ಅವ್ರ ಮನಸ್ಸಲ್ಲಿರುತ್ತೆ. ಅವರ ಕೆಟ್ಟ ಬುದ್ಧಿನ ನಿನ್ನ ಹತ್ರ ಬೀಗ ಹಾಕ್ತೀನಿ, ಅವ್ರು ಒಳ್ಳೆ ಬುದ್ಧಿ ಕೊಡು, ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂಥೇಳಿ ಆ ಬೀಗ ಹಾಕ್ಬಿಟ್ಟು ಹೋಗ್ತಾರೆ. ಅದು ಈ ಮನೆಗೆ ಯಾವುದೇ ಪೀಡೆ ಪಿಶಾಚಿ ಬರಬಾರ್ದು ಅಂಥೇಳಿ ಮನೆ ಬಾಗಿಲಿಗೆ ಅಂಕೋಲೆ ಕಡಿ ಕಟ್ಟಿದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ಕೆಟ್ಟ ಗ್ರಹಗಳು ಅದು ಮನೆ ಒಳಗಡೆ ಬರಲ್ಲ ಅಂಥೇಳಿ ನಡೆಸ್ಕೊಂಡ್ಬಂದಿರೋದು ಉಗುರು ಕಚ್ಬಿಡಿ. ನಮ್ಮ ತಾಯ್ತ ಅನ್ನೋದು ಅನಾದಿ ಕಾಲದಿಂದ ಬಂದಿರ್ತದ ಒಂದು ನಂಬಿಕೆ. ಯಾಕಂದರೆ ಮಕ್ಕಳಿಗೆ ಬಾಲಗ್ರಹ ಮಂತ್ರ ಆಗ್ಬೋದು ಅಥವಾ ದೊಡ್ಡವ್ರಿಗೆ ಯಾವುದೇ ಒಂದು ಈ ಥರ ನೈಟ್ ಹೊತ್ತು ಕೆಲವರು 12 ಗಂಟೆ 1 ಗಂಟೆಗೆ ಓಡಾಡ್ತಾರೆ, ಕೈ ಕಾಲು ತುಳಿಯೆಲ್ಲ ಮನೆ ಒಳಗಡೆ ಹೋಗ್ತಾರೆ, ಅವರು ನಾನ್ ವೆಜ್ ತಿಂದಿರ್ಬೋದು ಅಥವಾ ಏನೋ ಒಂದು ಮಾಡ್ಕೊಂಡು ಮನೆಗೆ ಬಂದಾಗ ಈ ಅಕಾಲಿಕ ಮರಣ ಹೊಂದಿರ್ತಾರೆ, ಆಕ್ಸಿಡೆಂಟ್ ಆಗ್ಬೋದು ಅಥವಾ ಏನೇ ಒಂದು ನೇಣು ಹಾಕೊಂಡು ಸುತ್ತಿರ್ತಾರೆ, ಅಂಥ ಜೀವಗಳು ಓಡಾಡ್ತಾ ಇರುತ್ತೆ. ಅವ್ರಿಗೆ ಏನಂದರೆ ಇಂಥ ದೇಹಗಳು ಸಿಕ್ಕಿದಾಗ ಕೈ ಕಾಲು ತುಳಿದ್ರೆ ಮನೆಗೆ ಹೋಗ್ತಾರೆ. ಸೊ ಅವಾಗ ಮನೆಗೆ ಅವ್ರ ಮೈ ಮೇಲೆ ಸೇರಿಕೊಳ್ಳುತ್ತೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋಕ್ಕೆ, ಯಾಕೆಂದರೆ ಅದಕ್ಕೆ ಮುಕ್ತಿ ಸಿಗಬೇಕು. ಸೊ ಅಂಥ ಒಂದು ಯಾವುದೇ ಒಂದು ಕೆಟ್ಟ ಒಂದು ಚೇಷ್ಟೆಗಳು ಮನೆಗೆ ಬರಬಾರ್ದು ಅಂಥೇಳಿ ಮತ್ತು ಅಂಕೋಲೆ ಕಡ್ಡಿ ಮತ್ತು ಈ ತಾಯ್ತ ಕಟ್ಟೋದು ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿದೆ. ಇಲ್ಲಿ ಅಮ್ಮ ಉದ್ಭವ ಆಗಿರೋದು ಬಂಡೆ ನೀವು ನೋಡ್ಬೋದು. ಅದು ಒಂದು ಗಜಲಕ್ಷ್ಮಿ ಅಂದರೆ ಏನು ನಾವು ಆನೆ ಆಕಾರ, ಒಂದು ಆನೆ ಕೂತಿರೋ ರೂಪದಲ್ಲಿ ಇದೆ. ಅದು ಭಾಳ ವಿಶೇಷ, ಯಾಕೆಂದರೆ ನಾವೇನು ಯಾರೋ ಅದು ಮಾಡಿರೋವಂಥದ್ದಲ್ಲ, ಆ ಬಂಡೆನಲ್ಲಿ ಆ ರೂಪನೇ ಆಗಿದೆ. ಒಂದು ಆನೆ ಕೂತಂಗೆ ದೊಡ್ಡ ಎತ್ತರವಾಗಿ ಇರುವಂಥ ಒಂದು ಆನೆ ಒಂದು ಕೂತ್ಕೊಂಡಿರೋ ಹಾಗೆ ಅಮ್ಮನಿಂದೆ ಅದೊಂದು ಬ್ರಾಸವಾಗುತ್ತೆ. ಅದನ್ನು ಭಾಳ ವಿಶೇಷವಾಗಿದೆ, ಅದನ್ನು ನೋಡ್ಬೋದು ನೀವು ಇಲ್ಲಿ.